ಪರಿಷತ್ನಲ್ಲಿ ಬೇರೆಯದ್ದೇ ರೀತಿಯ ಸ್ವರೂಪ ಚಿತ್ರಣ. ಪರಿಷತ್ನಲ್ಲಿ ಅಶ್ಲೀಲ ಪದವನ್ನ ಬಳಸಿದ್ರು ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಅನ್ನೋ ಆರೋಪ. ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಮುಂದೆ ಹೆಬ್ಬಾಳ್ಕರ್ ಟೀಮ್, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಟೀಮ್ ಮುತ್ತಿಗೆ ಹಾಕಿ ಹಲ್ಲೆಗೆ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪ ಇದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದವನ್ನ ಬಳಸಿದ್ರು, ಪ್ರಾಸ್ಟಿಟ್ಯೂಟ್ ಅನ್ನೋ ಪದವನ್ನ ಬಳಸಿದ್ರು ಸಿಟಿ ರವಿ ಅನ್ನೋ ಆರೋಪ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅವರ ಕಾರಿಗೆ ಮುತ್ತಿಗೆ ಹಾಕಲಾಯಿತು, ಧಿಕ್ಕಾರ ಕೂಗಲಾಯಿತು. ನಂತರದಲ್ಲಿ ಅವರ ಕಾರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ಮಾಡಲಾಯಿತು ಅನ್ನೋ ಆರೋಪ. ಆ ಸಂದರ್ಭದ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಸಿಟಿ ರವಿ ಅವರ ಸುತ್ತಲೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತಂಡದ ಸದಸ್ಯರು ಕಾರ್ ಒಳಗೆ ಕೂತ ಸಂದರ್ಭದಲ್ಲೂ ಕೂಡ ಒಂದಷ್ಟು ಜನ ಬಂದು ಮುತ್ತಿಗೆ ಹಾಕಿದ್ರು, ಧಿಕ್ಕಾರ ಕೂಗಿದ್ರು, ತಳ್ಳೋಕ್ ಪ್ರಯತ್ನ ಮಾಡಿದ್ರು, ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪ. ಸಂದರ್ಭದ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಗಮನಿಸ್ತಾ ಇದ್ದೀರಿ. ಪರಿಷತ್ನಲ್ಲಿ ಇವತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ಧವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ನವರು. ಪರಿಷತ್ನಲ್ಲಿ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ಕಾಂಗ್ರೆಸ್ನ ಸದಸ್ಯರು. ಸಂದರ್ಭದಲ್ಲಿ ಸಿಟಿ ರವಿ ರಾಹುಲ್ ಗಾಂಧಿ ಅವರನ್ನ ಡ್ರಗ್ ಅಡಿಕ್ಟ್ ಅಂದ್ರು ಅನ್ನೋ ಆರೋಪ ಇದೆ. ಇದೇ ಸಂದರ್ಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮಾತಿಗೆ ಮಾತು ಬೆಳೆದು ಸಿಟಿ ರವಿ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರನ್ನ ಪ್ರಾಸ್ಟಿಟ್ಯೂಟ್ ಅಂತ ಹೇಳಿ ನಿಂದಿಸಿದ್ರು ಅನ್ನೋ ಆರೋಪ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಸಭಾಪತಿಗಳ ಗಮನಕ್ಕೆ ತಂದಿದ್ದಾರೆ ಈ ವಿಚಾರವನ್ನ. ಬೇಕಾದ್ರೆ ಪರಿಷತ್ನ ಆಡಿಯೋ ವಿಡಿಯೋ ಪರಿಶೀಲನೆ ನಡೆಸಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ ಸಿಟಿ ರವಿ. ಈ ರೀತಿಯ ಸುಳ್ಳು ಅಪವಾದದ ರಾಜಕೀಯ ನನಗೇನು ಹೊಸದಲ್ಲ, ಇದನ್ನು ಹೇಗೆ ಎದುರಿಸಬೇಕು ಅನ್ನೋದು ಕೂಡ ನನಗೆ ಗೊತ್ತಿದೆ ಅಂತ ಹೇಳಿದ್ದಾರೆ ಸಿಟಿ ರವಿ. ಸುವರ್ಣಸೌಧದ ಬಳಿಯಲ್ಲಿ ಸಿಟಿ ರವಿ ಅವರ ಕಾರ್ ಗಡ್ಡ ಹಾಕಿದ್ರು, ಕಾರನ್ನ ಅಟ್ಯಾಕ್ ಮಾಡೋ ಪ್ರಯತ್ನ ಮಾಡಿದ್ರು, ಹಾಗೆ ಸಿಟಿ ರವಿ ಅವ್ರ ಮೇಲೇನೆ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನೋ ಆರೋಪ ಇದೆ. ನಮಗೆ ಗೊತ್ತಿಲ್ಲ, ಗೊತ್ತಿದ್ದರೆ ಹೇಳಲಿಕ್ಕೆ ನಮಗೇನು ಕಷ್ಟ ಇಲ್ಲ. ಯಾವ ಪದ ಬಳಕೆ ಆಯಿತು ಅಂತನ್ನೋದು ಬರೀ ಆಪಾದನೆ ಕಾಣ್ತಾ ಇದೆ. ಈಗ ನಾನು ಮಾನ್ಯ ಸಭಾಪತಿಗಳನ್ನು ಕರೆದಿದ್ದರು, ಭೇಟಿ ಮಾಡಿ ಹೇಳಿದ್ದೇನೆ. ಸದನದ ಎರಡೂ ಬಳಿಯಲ್ಲಿ ದೊಡ್ಡ ಗದ್ದಲ ನಡೆದಿತ್ತು. ಒಬ್ಬರ ಮಾತು ಒಬ್ಬರಿಗೆ ಕೇಳಿಸಲಾರದಂಥ ಪರಿಸ್ಥಿತಿ ಇತ್ತು. ಅದನ್ನು ಗಮನಿಸಿದ ಸಭಾಪತಿಗಳು ಮುಂದೂಡಿ ಒಳಗಡೆ ಹೋದರು.
ಅದಾದ ಮೇಲೆ ನಾವೆಲ್ಲ ಈ ಕಡೆ ಒಂದು ಕಡೆ ಗುಂಪು ಸೇರಿದ್ವಿ. ಅವರು ಆ ಕಡೆಯವರು ಕೂಡ ಒಂದು ಗುಂಪು ಸೇರಿದ್ರು. ಅಲ್ಲಿದ್ದರು, ಮಾತಾಡ್ಕೊಳ್ತಾ ಇದ್ರು ಕಾಮನ್ ಆಗಿ. ನಮಗೆ ನಮ್ಮ ಭಾರತಿ ಮೇಡಮ್ ಅವರು ರಾಹುಲ್ ಜಿ ಅವರು ಏನೋ ಯಾರನ್ನೋ ತಳ್ಳಿಬಿಟ್ಟು ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದ್ರು. ಅದನ್ನು ನಾವು ನೋಡ್ಕೊಂಡಿದ್ದು, ಮಾತಾಡ್ಕೊಂಡು ನಮ್ಮ ಸ್ಥಾನದಲ್ಲಿ ಬಂದು ಕೂತ್ಕ ಮೇಲೆ 10-12 ನಿಮಿಷ ಆದಮೇಲೆ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ನಮ್ಮನ್ನೇನೋ ಅಂದರು ಅಂದ್ಕೊಂಡು ಹೋದರು. 10-15 ನಿಮಿಷ ಆದಮೇಲೆ ಯಾಕೆ ಅವರು ಅಂತಂದ್ರೆ ಗೊತ್ತಿಲ್ಲ. ಹಂಗೇನಾದರೂ ಅಂದಿದ್ದಿದ್ರೆ ತಕ್ಷಣ ರಿಯಾಕ್ಷನ್ ಅವರದ್ದು ಇರಬೇಕಾಗಿತ್ತು. ಬಟ್ ನನಗೆ ಗೊತ್ತಿಲ್ಲ. ಆದರೂ ಕೂಡ ಸಭಾಪತಿಯವ್ರ ಹತ್ರ ಹೇಳಿದ್ದೀವಿ, ಅನವಶ್ಯ ಅಪಾದನೆ ಬೇಡ, ಏನೇ ಇದ್ದರೂ ಕೂಲಂಕುಷವಾಗಿ ನೀವು ಪರಿಶೀಲನೆ ಮಾಡಿ, ಅಲ್ಲೇನಾದರೂ ತಪ್ಪಾಗಿದ್ದರೆ ಅದರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿ. ಸರ್, ಈಗ ಸ್ಪೀಕರ್ ಕಚೇರಿಯಲ್ಲಿ ಸಭೆ ನಡೀತಾ ಇದೆ, ತಮ್ಮನೇನು ಆಹ್ವಾನ ಕೊಟ್ಟಿದ್ರು. ನಾನು ಹೋಗಿ ಹೇಳಿ ಬಂದಿದ್ದೇನೆ. ನನ್ನನ್ನು ಕೇಳಿದ್ರು ಅಲ್ಲಿ ಏನಾದರೂ ಆಗಿದ್ದು ನೀವು ಗಮನಿಸಿದ್ರ ಅಂತ. ನಾವೇನು ಗಮನಿಸಿಲ್ಲ. ದೊಡ್ಡ ಗದ್ದಲ ನಡೀತಾ ಇತ್ತು. ನಾನು ಅವ್ರನ್ನೇ ಕೇಳಿದೆ, ಸರ್ ಇಷ್ಟು ದೊಡ್ಡ ಸ್ಲೋಗನ್ ಆ ಕಡೆ ಆಗ್ತಿದ್ರು, ಈ ಕಡೆಗೂ ಆಗ್ತಿದ್ರು, ಬರೀ ಅಂಬೇಡ್ಕರ್ ವಿಚಾರದಲ್ಲಿ ನಡೀತಾ ಇತ್ತು. ಸರ್ ನಾವೇನಾದರೂ ಮಾತಾಡಿದ್ದು ಬೇರೆ ನಿಮಗೇನಾದರೂ ಕೇಳಿಸ್ತಾ ಅಂತ ಕೇಳಿದೆ. ನಮಗೇನು ಕೇಳಿಸ್ತಾ ಇರಲಿಲ್ಲ, ಏನೂ ಕೇಳಿಸ್ತಿರ್ಲಿಲ್ಲ. ದೊಡ್ಡ ಗದ್ದಲ ಇತ್ತು. ಗದ್ದಲದ ಮಧ್ಯೆ ಯಾರು ಏನಂತಂತಂದ್ರು ಅಂತೇಳಿ ಬರೀ ಅಪಾದನೆ ಮಾಡಿದ್ರೆ ಆಗುತ್ತಾ? ಸಾಬೀತು ಮಾಡಬೇಕಲ್ಲ. ಅದನ್ನು ಹೇಳಿ ಬಂದಿದ್ದೇನೆ. ಅವರು ಸಾಬೀತು ಮಾಡೋದು ಅವ್ರ ಕೆಲಸ. ಅನವಶ್ಯಕವಾಗಿ ಸಾಬೀತು ಮಾಡದೆ ಅಪಾದನೆ ಮಾಡಿಕೊಂಡು ತೇಜೋವಧೆ ಮಾಡೋದು ಸರಿಯಲ್ಲ. ಸರ್, ಮುಂದೆ ಯಾವ ಥರ ನಿರ್ಧಾರಗಳಾಗ್ತವೆ? ನಿರ್ಧಾರಗಳು ಸಭಾಪತಿಯವರೆಗೆ ಬಿಟ್ಟ ವಿಷಯ. ಅವ್ರೇನು ತೀರ್ಮಾನ ತಗೊಳ್ತಾರೋ ಆಮೇಲೆ ನಾವು ಯೋಚನೆ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಕ್ಷರಶಃ ರಣಾಂಗಣದ ಪರಿಸ್ಥಿತಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಪರಿಷತ್ನ ಕಲಾಪದ ಅವಧಿಯಲ್ಲಿ ನಡೆದ ಪ್ರತಿಭಟನೆ ಮಾತಿಗೆ ಮಾತು ಬೆಳೆದಿದೆ. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಿಟಿ ರವಿ ಅವರು ನಿಂದಿಸಿದ್ದಾರೆ ಅನ್ನೋ ಆರೋಪ. ಹೀಗಾಗೇನೆ ಸಿಟಿ ರವಿ ಅವರ ಕಾರ್ ಮೇಲೆ ಹಲ್ಲೆ ಮಾಡುವ ಹಾಗೆ ಸಿಟಿ ರವಿ ಅವ್ರ ಮೇಲೇನೆ ಹಲ್ಲೆ ಮಾಡುವ ಪ್ರಯತ್ನ ಮಾಡಲಾಗಿದೆ ಅನ್ನೋ ಆರೋಪ ಮತ್ತೊಂದು ಕಡೆಯಿಂದ ಸಭಾಪತಿಗಳ ಮುಂದೆ ಹೋಗಿದೆ ದೂರು. ಸಭಾಪತಿಗಳು ಎರಡೂ ಕಡೆಯವರನ್ನ ಕರೆಸಿ ಮಾತನಾಡಿದ್ದಾರೆ. ಹಾಗೆ ಕಲಾಪದ ಅವಧಿಯ ಆಡಿಯೋ ವಿಡಿಯೋ ಪರಿಶೀಲನೆ ಮಾಡಲಿಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ ಸಭಾಪತಿಗಳು. ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿ ಅವಹೇಳನಕಾರಿ ಪದ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ ಕಲಾಪದಲ್ಲಿ ಇವತ್ತು ಇಡೀ ದಿನ ಇದೇ ವಿಚಾರಕ್ಕೆ ಗದ್ದಲ ಏರ್ಪಟ್ಟಿತ್ತು. ಹೆಬ್ಬಾಳ್ಕರ್ ವಿರುದ್ಧ ಅಸಲಿಗೆ ಸಿಟಿ ರವಿ ಅಶ್ಲೀಲ ಪದವನ್ನ ಬಳಕೆ ಮಾಡಿದ್ದು ನಿಜಾನಾ? ಮಾಜಿ ಸಚಿವ ಬಿಜೆಪಿಯ ಹಾಲಿ ಎಂಎಲ್ಸಿ ಸಿಟಿ ರವಿ ಕಾನೂನಾತ್ಮಕ ಸಂಕಷ್ಟವನ್ನ ಎದುರಿಸುವ ಅನಿವಾರ್ಯ ಪರಿಸ್ಥಿತಿ ಬಂದುಬಿಡುತ್ತಾ. ಇದರಿಂದ ಅರೆಸ್ಟ್ ಆಗ್ತಾರಾ ಸಿಟಿ ರವಿ ಅನ್ನೋ ಅನುಮಾನ ಇದೆ. ಬಿಜೆಪಿ